ಹಾಯ್ ಹಲೋ ಗೈಸ್, ನಾನು ನಿಮ್ಮ ಚೇತನ್ ಕುಮಾರ್. ವೆಲ್ಕಮ್ ಟು ಫಿಟ್ನೆಸ್ ಮಂತ್ರ ಪ್ರೋಗ್ರಾಮ್. ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ಗುರುವಾರನೇ ನಾವು ಮಾಡ್ತಾ ಇದ್ದೀವಿ, ಬ್ಯಾಕ್ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ನಿನ್ನೆ ಮಾಡಿದ್ವಿ ಬುಧವಾರ, ವೆಡ್ನೆಸ್ಡೇ, ದಟ್ ಈಸ್ ಶೋಲ್ಡರ್ ಮಸಲ್ ಬಿಕಾಸ್ ಇಟ್ಸ್ ಕನೆಕ್ಟಿವಿಟಿ ಮಸಲ್ ನೆಕ್ಸ್ಟ್ ಟು ದ ಬ್ಯಾಕ್. ಸೊ ಶೋಲ್ಡರ್ ಮುಗೀತು, ಈಗ ಬ್ಯಾಕ್ ಮಾಡ್ತಾ ಇದ್ದೀವಿ ಗುರುವಾರ. ಸೊ ಇವತ್ತು ಕೂಡ ಒಂದು 5 ವೇರಿಯೇಷನ್ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. 5 ವೇರಿಯೇಷನಲ್ಲಿ ಈ ಬ್ಯಾಕ್ ಮಸಲ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ? ಸೊ ಬಿಕಾಸ್ ನೀವೊಂದು ಬೇಸಿಕ್ ಫಾರ್ಮಲ್ ಶರ್ಟ್ ಹಾಕ್ಕೊಳ್ಳಿ, ಟಿ ಶರ್ಟ್ ಹಾಕ್ಕೊಳ್ಳಿ, ರೆಪ್ರೆಸೆಂಟ್ ಸುಮ್ಮನೆ ನಿಂತ್ಕೊಂಡ್ರೂ ಕೂಡ ಬ್ಯಾಕ್ ಸೈಡಿಂದ ಸೊ ವೈಡ್ ಥಿಂಗಾಗಿ ನಮ್ಮ ಮೆನ್ ಕಲ್ಚರ್ ಕಾಣಿಸುತ್ತೆ. ಅದು ಯಾರೇ ಆಗಲಿ, ವುಮೆನ್ ಕೂಡ, ಮೆನ್ ಆರ್ ವುಮೆನ್. ಸೊ ಶೇಪ್ ಅಪ್ ಆಗಬೇಕು ಅಂದರೆ ಯು ಕ್ಯಾನ್ ವಾಕ್ ವಿತ್ ಅ ಪ್ರಾಪರ್ ಬ್ಯಾಕ್ ಪ್ರೋಟೋಕಾಲ್ ಮಸಲ್ ಅಂತಲೇ ಹೇಳ್ಬೋದು. ಇದು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಮಸಲ್ನ ಬೇಸಿಕ್ ವಾರ್ಮಪ್ಪು, ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಬೋದು ಈ ರೀತಿ. ಸೊ ಈ ಪೋಸ್ಚರಲ್ಲಿ ಕೂತ್ಕೊಂಡು ಹೀಗೆ ಪುಲ್ ಮಾಡಿದ್ರು ದಿಸ್ ಇಸ್ ಫೈನ್ ಫಾರ್ 10 ಸೆಕೆಂಡ್ಸ್. ಸೊ ಇದನ್ನು ಮಾಡೋದ್ರಿಂದ ಸ್ವಲ್ಪ ಓಕೆ ಫ್ಲೆಕ್ಸ್. ಅಥವಾ ನಿಮ್ಗೆ ಅಷ್ಟು ಅನ್ಕಂಫರ್ಟಬಲ್ ಆದರೆ ಯು ಕ್ಯಾನ್ ಡೂ ದಿಸ್. ಸೊ ಎರಡೂ ಕೈ ಇಟ್ಕೊಂಡು ಸ್ವಲ್ಪ ಸ್ಟ್ರೆಚ್ ಮಾಡಿ ಈ ಥರ. ಸೊ ಪುಲ್ಅಪ್ಸ್ನ ತುಂಬ ಜನ ರಾಂಗ್ ಮಾಡ್ತೀರಾ, ಬರೀ ಹಾಫ್ ಮಾಡೋದು, ಬರೀ ಕಾಲು ಭಾಗ ಮಾಡೋದು. ನೀವು 5 ಕೌಂಟ್ಸ್ ಮಾಡಿ, 3 ಕೌಂಟ್ಸ್ ಮಾಡಿ, ಅಥವಾ 1 ಕೌಂಟ್ ಮಾಡಿ. ಪ್ರಾಪರಾಗಿ ನಮ್ಮ ಚಿನ್ ಏನಿದೆ, ಆ ಚಿನ್ ಆ ರಾಡಿಂದ, ಆ ಬಾರಿಂದ ಮೇಲೆ ಹೋಗಬೇಕು. ಸೊ ಆ ಹೋಗೋದ್ರಿಂದ ಮಾತ್ರ ಪ್ರಾಪರ್ ನಮ್ಮ ಕಂಪ್ಲೀಟ್ ಬ್ಯಾಕ್ ರೂಟೀನ್ಗೆ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಇಟ್ಸ್ ಚೀಟ್ ಆ್ಯಂಡ್ ಇಟ್ಸ್ ವೇಸ್ಟ್, ಟೈಮ್ ವೇಸ್ಟು. ಸೊ ಸ್ವಲ್ಪ ವೈಡ್ ಇಟ್ಕೋಬೇಕು, ಅಟ್ಲೀಸ್ಟ್ ನಿಮ್ಮ ಶೋಲ್ಡರ್ ಲೆವೆಲ್ಗಿಂತ ವೈಡ್ ಇರಬೇಕು. ಸೊ ನಂದು ಸ್ವಲ್ಪ ನಮ್ಮ ಎಲ್ಬೋಸ್ 1 ಬಾರ್, ಈ ಥರ ಒಂದು ಬಾರ್, ಏನು 1 ಬಾರ್ ಅಂತ ಕರಿತೀವಿ, ಇದನ್ನು ಪ್ರಾಪರಾಗಿ 1 ಬಾರ್ ಅಗಲ ಇಟ್ಕೊಂಡು ನಾವು ಪುಲ್ಅಪ್ಸ್ ಮಾಡೋದ್ರಿಂದ. ಬಟ್ ಮೇಕ್ ಶೋರ್ ದಟ್ ನೀವು ಚಿನ್ ಮೇಲೆ ಹೋಗಬೇಕು, ಬಾರ್ ಮೇಲೆ ಚಿನ್ನಪ್ ಹೋಗಬೇಕು. ಸೊ ವಿಲ್ ಸ್ಟಾರ್ಟ್. ಸೊ ಕ್ಲೀನಾಗೆ ಥಂಬ್ ಲಾಕ್ ಮಾಡ್ಕೊಳ್ಳಿ. ಅಗೈನ್ ಲಾಕ್ ಯುವರ್ ಸ್ಕೆಪ್ಯುಲರ್ ಮಸಲ್ನ ಲಾಕ್ ಮಾಡ್ಕೊಳ್ಳಿ, ಹ್ಯಾಂಗ್ ಆಗಿ ಅಥವಾ ರಿಲ್ಯಾಕ್ಸ್ ಆಗಿ. ಸೊ ನಾವು ವೇಕಪ್ 1. ಸೊ ಇಷ್ಟು ಹೋಗಲೇಬೇಕು ಕಂಪಲ್ಸರಿ. ಸೊ ನಾನು ಎಂಡ್ ಕೌಂಟ್ ಮಾಡಿದೆ. ದಿಸ್ ಇಸ್ ಇನಫ್ ಫಾರ್ ಮೀ ಬಿಕಾಸ್ ಇನ್ನೂ 3 ಸೆಟ್ ಇದೆ ಬ್ಯಾಲೆನ್ಸು. ಸೊ ಅವ್ರು ಮಾಡೋಷ್ಟರಲ್ಲಿ 8ಗಿಂತ ಕಮ್ಮಿ ಕೂಡ ಆಗ್ಬೋದು, ಅಥವಾ 8ಗಿಂತ ಜಾಸ್ತಿ ಹೋಗ್ಬೋದು, ಅಥವಾ 8 into 4 ಮಾಡಿದ್ರು ದಟ್ ಈಸ್ ಗುಡ್. ಸೊ ಯಾವುದೇ ಕಾರಣಕ್ಕೂ ಬರೀ ಅರ್ಧ ಮಾಡೋದ್ರಿಂದ ಉಪಯೋಗ ಇಲ್ಲ. ಆ ಬಾರ್ ಮೇಲೆ ನಮ್ಮದು ಜಾ ಲೆವೆಲ್ಲು ಹೈಟ್ ಹೋಗಬೇಕು, ಆವಾಗಲೇ ರೀಚ್ ಆಗುತ್ತೆ. ಒಂದು 10 ಸೆಕೆಂಡ್ ಗ್ಯಾಪ್ ತೊಗೊಳ್ಳಿ, ಇಲ್ಲಾಂದರೆ ಪಂಪ್ ಆಗಿರುತ್ತೆ. ಯು ಕ್ಯಾಂಟ್ ಗೋ ಮೋರ್ ರೆಪ್ಸ್. ನಮ್ಮ ಜಾ ಲೆವೆಲ್ಲು ಆ ಬಾರ್ಗಿಂತ ಮೇಲೋಗಿ ಕೆಳಗಡೆ ಬರಬೇಕು. ಸೊ ಇನ್ನೆರಡು ಸೆಟ್ ಮುಗಿಸೋಣ. ಸೊ ಹೀಗೂ ಕೂಡ ಮಾಡ್ಬೋದು, ಈವನ್ ಬಿಹೈಂಡ್ ದ ನೆಕ್ ಕೂಡ ಮಾಡ್ಬೋದು. ಐಲ್ ಶೋ ವಿತ್ ದ ಫ್ರಂಟ್ ವರ್ಷನ್. And done with first variation, back muscle ಗೆ. Stay tuned for next variation. ಸೊ ಎರಡನೇ ವೇರಿಯೇಷನ್ ನಾನು ತೋರಿಸ್ತಾ ಇರೋದು ಲ್ಯಾಟ್ ಪುಲ್ ಡೌನ್. ಸೊ ಎಲ್ಲರೂ ಹೇಳ್ತಾರೆ ಈ ಲ್ಯಾಟ್ ಪುಲ್ ಡೌನ್ ಬಂದ್ಬಿಟ್ಟು ಇದು ಒಂದು ವೇರಿಯೇಷನ್ನು. ಸೊ ಇದನ್ನು ಬ್ಯಾಕ್ ಮಸಲ್ ಅಂತೀವಿ. ಬ್ಯಾಕ್ ಮಸಲ್ ಇವತ್ತು 5 ವೇರಿಯೇಷನ್ ಮಾಡ್ತಾರೆ. ಇದು ಒಂದು ವೇರಿಯೇಷನ್ ಅಷ್ಟೇ, ಬ್ಯಾಕಲ್ಲಿ ಒಂದು ಸೋರ್ಸ್ ಆಫ್ ವೇರಿಯೇಷನ್ ಅಷ್ಟೇ. ಸೊ ಲ್ಯಾಟ್ ಪುಲ್ ಡೌನ್ ಬಿಗಿನ್ ಮಾಡೋಣ. ಇದರಲ್ಲಿ ಕೂಡ 15 ಕೌಂಟ್ಸ್ ಮಾಡೋಣ. 4 ಸೆಟ್ರಿಂದ 5 ಸೆಟ್ ಮಾಡೋಣ. ರೈಟ್ ಪ್ರಾಪರ್ ಹೋಲ್ಡಿಂಗ್ ಸ್ಕ್ವೀಸಿಂಗಲ್ಲಿ ಮಾಡೋಣ. ಬರೀ ಒಂದು 12 ಕೌಂಟ್ಸ್, 15 ಕೌಂಟ್ಸ್, ಅಥವಾ 13 ಕೌಂಟ್ಸ್, ಅಥವಾ 10 ಕೌಂಟ್ಸ್, ಅಥವಾ 8 ಕೌಂಟ್ಸ್ ಸಾಕು. ಸೊ 15 ಫಸ್ಟ್ನೇ ಸೆಟ್ ಮಾಡ್ತೀನಿ, ಎರಡನೇ ಸೆಟ್ಟು 12 ಕೌಂಟ್ಸ್ ಮಾಡ್ತೀನಿ, ಮೂರನೇ ಸೆಟ್ ಕೂಡ 12 ಕೌಂಟ್ಸ್ ಮಾಡ್ತೀನಿ, ನಾಲ್ಕನೇ ಸೆಟ್ಟು 10 ಕೌಂಟ್ಸ್ ಮಾಡ್ತೀನಿ, 5ನೇ ಸೆಟ್ಟು 8 ಕೌಂಟ್ಸ್ ಮಾಡ್ತೀನಿ. ಲೆಟ್ಸ್ ಬಿಗಿನ್. ಲ್ಯಾಟ್ ಪುಲ್ ಡೌನ್. ದಿಸ್ ವರ್ಕ್ಸ್ ಆನ್ ಯುವರ್ ವಿಂಗ್ಸ್ ಮಸಲ್. ಓಕೆ, ನಾನು ವೆಯ್ಟ್ಸ್ ಹಾಕ್ತಾ ಇದ್ದೀನಿ ಈಗ 30 kg ಸಾಕು. ನಾನು ವೆಯ್ಟ್ಸ್ ಹಾಕ್ತಾ ಇದ್ದೀನಿ ಈಗ ಬರೀ 30 kgಯಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ 30 kgಯಲ್ಲಿ ರೈಟ್ ಪ್ರಾಪರಾಗಿ ಸ್ಕ್ವೀಸ್ ಮಾಡಿ ಎಳೆಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ನಿಮ್ಮ ಹೈಟಿಗೆ ನಿಮ್ಮ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಯಾಕೆಂದರೆ ನೀ ಎಷ್ಟು ಲಾಕ್ ಆಗಿರುತ್ತೆ, ನೀವು ಅಷ್ಟು ವೆಯ್ಟ್ಸ್ನ ಅಷ್ಟು ಪ್ರಾಪರಾಗಿ ಹೋಲ್ಡ್ ಮಾಡಿ ಪುಲ್ ಮಾಡ್ಬೋದು. ಇದು ಲಾಕ್ ಇಲ್ಲ ಅಂತಂದರೆ, ಇದು ಸೈಮಲ್ಟೇನಿಯಸ್ ಆದರೆ ಇದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಜಸ್ಟ್ ನಾನು ವೈಡ್ ಗ್ರಿಪ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಇದೆ. ಒಂದು ಕ್ಲೋಸ್ ಗ್ರಿಪ್ ಮಾಡ್ಬೋದು, ಇನ್ನೊಂದು ವೈಡ್ ಗ್ರಿಪ್ ಮಾಡ್ಬೋದು. ನಾನೀಗ ಮಾಡ್ತಾ ಇರೋದು ವೈಡ್ ಗ್ರಿಪ್ಪು. ಸೊ ಆರಾಮಾಗಿ ಸೆಟಲ್ ಆಗಿ ಕಮ್ ಫಾರ್ವರ್ಡ್. ಓಕೆ,
ಸೊ ಚೆಸ್ಟ್ ಅಪ್. ಸೊ ನಮ್ದು ಆಲ್ರೆಡಿ ನಂದು ವಿಂಗ್ಸ್ ಓಪನ್ ಆಗಿದೆ, ಈಗ ಆಲ್ಮೋಸ್ಟ್ ಅಲ್ಲಿ ವಿಂಗ್ಸ್ ಓಪನ್ ಆಗಿದೆ. ಸೊ ಕಂಪ್ಲೀಟ್ ವಿಂಗ್ಸ್ ಓಪನ್ ಆಗೋಕ್ಕೆ ಬಿಡಬೇಕು. ಆ ವೆಯ್ಟ್ಸು ಬಿಕಾಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಓಪನ್ ಆಗ್ತಿಲ್ಲ ನಂದು. ಓಕೆ, ಸೊ ಲೆಟ್ಸ್ ಗೋ. 1 2 ಅಪ್. ಫುಲ್ ಬಿಡಬೇಕು, ರಿಲ್ಯಾಕ್ಸ್ ಆಗಬೇಕು. 1 2 7. ಇದು ಕೂಡ ಜಾ ಕೆಳಗಡೆವರೆಗೂ ಬರಬೇಕು. 50. ಸೊ ಕಂಪಲ್ಸರಿ ನೀವು ವಿಂಗ್ಸ್ನ ಫುಲ್ ಡ್ರಾಪ್ ಮಾಡಿ ಅಗೇನ್ ಯು ನೀಡ್ ಟು ಪುಲ್. ಸೊ 1 ಸೆಟ್ ಮುಗಿಸಿದ್ದೀನಿ ನಾನು ಆಲ್ರೆಡಿ. ಈಗ 2ನೇ ಸೆಟ್ಟು ವಾಲ್ಯೂಮ್ ಈಸ್ 40 kg. ಓಕೆ, 10 kg ಆ್ಯಡ್ ಮಾಡಿದ್ದೀನಿ. ಅಗೇನ್ 12 ಕೌಂಟ್ಸ್. ಸೇಮ್. ನೀವು ಕೆಲವ್ರು ಏನು ಮಾಡ್ತೀರಾ, ಈ ತಮ್ಮನ್ನ ಲಾಕ್ ಮಾಡಲ್ಲ. ಸೊ ದಿಸ್ ವೇ ತಮ್ಮ ಲಾಕ್ ಮಾಡೋದ್ರಿಂದ ಯುವರ್ ಗ್ರಿಪ್ ವಿಲ್ ಬಿ ಮೋರ್ ಸ್ಟ್ರಾಂಗರ್. ಕೆಲವ್ರು ಏನು ಮಾಡ್ತೀರಾ, ಹೀಗೆ ಇಟ್ಕೊಳ್ತೀರಾ ಇಷ್ಟೇ. ಸೊ ಹಿಂಗೆ ಹಿಡಿಯೋದ್ರಿಂದ ಏನಾಗುತ್ತೆ, ಸೊ ಆರ್ಮ್ಸಿಂದ ಪುಲ್ ಮಾಡೋದಾಗ್ಬಿಡುತ್ತೆ. ಆರ್ಮ್ಸ್ಗೆ ಎಫೆಕ್ಟು, ಆರ್ಮ್ಸ್ಗೆ ಪ್ರೆಷರ್ ಬೀಳುತ್ತೆ. ಸೊ ಆರ್ಮ್ಸಿಗೆ ಪ್ರೆಷರ್ ಬೀಳಬಾರ್ದು. ಎಲ್ಲಿಗೆ ಪ್ರೆಷರ್ ಬೀಳಬೇಕು, ಓನ್ಲಿ ಫಾರ್ ದಿಸ್ ವಿಂಗ್ಸ್. ಸೊ ವಿ ವರ್ಕಿಂಗ್ ಆನ್ ವಿಂಗ್ಸ್. ಆ ವಿಂಗ್ಸಿಗೆ ಮಾತ್ರ ಪುಲ್ ಆಗಬೇಕು, ಪುಷ್ ಆಗಬೇಕು, ಪುಲ್ ಆ್ಯಂಡ್ ಫ್ಲೋ. ಸೊ ನಾನು ತಂಬ್ ಲಾಕ್ ಮಾಡ್ತೀನಿ. ಲಾಕ್ ಮಾಡೋದ್ರಿಂದ ಪ್ರಾಪರ್ ಗ್ರಿಪ್ಪು ಲಾಕ್ ಆಗುತ್ತೆ. ಆವಾಗ ಹೆವಿ ವೆಯ್ಟ್ಸ್ ಇದ್ರೂ ಕೂಡ ಲೈಟ್ ವೆಯ್ಟ್ ಥರ ಫೀಲ್ ಆಗುತ್ತೆ. 1 2 ಸೊ ಸೆಕೆಂಡ್ ಸೆಟ್ 12 ಕೌಂಟ್ಸ್ ಮಾಡಿದೆ. ಅಗೇನ್ 3ನೇ ಸೆಟ್ಟು 50 kg. ಅಗೇನ್ ಲೆಟ್ಸ್ ಗೋ. ಲಾಕ್ ಯೋರ್ ಥಂಬ್ಸ್, ಡೋಂಟ್ ಮಿಸ್. ಸೊ ಫೈನಲಿ 20 ಅಂದ್ಕೊಂಡೆ, ಬಟ್ 12 ಕೌಂಟ್ಸಿಗೆ ಎಂಡ್ ಆಗಿದೆ. ದಿಸ್ ಇಸ್ ಇನಫ್ ಫಾರ್ ಮೀ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ಡಂಬಲ್ ರೋ. ಡಂಬಲ್ ರೋ ಅಂದರೆ 90 ಡಿಗ್ರಿಯಲ್ಲಿ ನಾವು ಡಂಬಲ್ನ ಫ್ಲೋ ಮಾಡಬೇಕು. ಅದೇ 90 ಡಿಗ್ರಿಯಲ್ಲಿ ಯು ನೀಡ್ ಟು ಕಮ್ ಬ್ಯಾಕ್. ಸೊ ಅಷ್ಟೇ. ರೋ ಮಾಡೋದು, ತುಂಬ ಜಿಗ್ಜಾಗ್ ಮಾಡೋದು ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ದಿಸ್ ಇಸ್ ಆ ಥರ ಟೆಕ್ನಿಕ್ಕು ನಾಲೆಡ್ಜ್ ಎಲ್ಲ ಅಥ್ಲೀಟ್ಸ್ಗಳಿಗೆ ಡಿಫ್ರೆಂಟ್ 3D ಮಸಲ್ ಕಾಣಿಸೋದಕ್ಕೋಸ್ಕರ ಅವ್ರು ಮಾಡ್ತಾರೆ. ಬಟ್ ನಾವು ಟ್ರೈನರ್ಗಳಾಗಿ, ಕೋಚ್ ಆಗಿ, ಕಾಮನ್ ಪೀಪಲ್ಗೆ ಅದನ್ನೆಲ್ಲ ಮಾಡಿದಾಗ ತುಂಬ ಡಿಸ್ಟ್ರಾಕ್ಷನ್ಸ್. ಯಾವ್ದು ಮಾಡಲಿ ಫೈನಲ್ ಆಗಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಓನ್ಲಿ ಒನ್ ಥಿಂಗ್ ಐ ವಿಲ್ ಶೋ, ಒಂದು ವೇರಿಯೇಷನ್ ತೋರಿಸ್ತೀನಿ ಡಿಫ್ರೆಂಟಾಗಿ. ಡಿಫ್ರೆಂಟಾಗಿ ಏನಿಲ್ಲ, ಮಾಡೋದನ್ನೇ ಎಲ್ಲರಿಗೂ ಅದನ್ನು ಪ್ರಾಪರಾಗಿ ಮಾಡೋದಷ್ಟೇ. ಸೊ ಈ ಹ್ಯಾಂಡ್ನ ಇಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಇಷ್ಟು ದೂರ ಇಟ್ಕೋತಾರೆ, ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಇಟ್ಕೊತಾರೆ ಕಾಲನ್ನ. ಸೊ ಅನ್ಕಂಫರ್ಟಬಲ್ ಆಗುತ್ತೆ ರೋಸ್ ಮಾಡಬೇಕಾದ್ರೆ. ನಿಮ್ಮ ಶೋಲ್ಡರ್ ದಿಸ್ ಇಸ್ ಫೈನ್. ಈ ಥರ ನೀಡಿ ಈ ಥರ ನಿಂತ್ಕೊಳ್ಳಿ. ಓಕೆ. ಸೊ ಟೈಗರ್ ಪೊಸಿಷನ್ಗೆ ಬನ್ನಿ. ಟೈಗರ್ ಆಲ್ವೇಸ್ ಅಟ್ಯಾಕಿಂಗ್ ಪೊಸಿಷನ್ ಟೈಗರ್ದು ಈ ಥರ ಇರುತ್ತೆ. ಸೊ ಡಂಬಲ್ ಪಿಕ್ ಮಾಡಿ, ಜಸ್ಟ್ ರೋ ಮಾಡಿ. ಸೊ ವಿಂಗ್ಸಲ್ಲಿ ಬಿಡಿದಿನ ಚೆಸ್ಟ್ ಅಪ್, ಲುಕ್ ಫ್ರಂಟ್, ಸ್ಕ್ವೀಸ್. One, 2. ಸೊ 12 ಕೌಂಟ್ಸ್ ಮಾಡಿದೆ. ನಾನು ರೈಟ್ ವಿಂಗ್ಸ್ ಮಾಡಿದೆ. ಲೆಟ್ ಮೀ ಗೋ ಫಾರ್ ದ ಲೆಫ್ಟ್ ವಿಂಗ್ಸ್. ಸೊ ಇವಾಗ ಲೆಫ್ಟ್ ಪಾರ್ಟ್ ಅಷ್ಟೇ. ಸೊ ನೀಲಿಡಿ ಸೇಮ್. ಅಗೇನ್ ಟೈಗರ್ ಅಟ್ಯಾಕಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ಜಸ್ಟ್ ಪಿಕ್ ದ ಡಂಬಲ್, ಚೆಸ್ಟ್ ಅಪ್. ಈ ಎಲ್ಬೋ ಲಾಕ್ ಇರಬೇಕು. ಈ ಎಲ್ಬೋ ಇನ್ ಡೌನ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ರೈಟ್ ಕಲ್ಚರ್ ಬರಲ್ಲ, ಬಾಡಿ ಕಲ್ಚರ್ ಬರಲ್ಲ, ಬಾಡಿ ಆ್ಯಂಗಲ್ ಡಿಗ್ರೀಸ್ನ ಕ್ಯಾರಿ ಮಾಡೋದಕ್ಕೆ ಬಿಟ್ಕೊಡಲ್ಲ. ಸೊ ಈ ಎಲ್ಬೋಸ್ ಲಾಕ್ ಆದಾಗ ಇಟ್ ಈಸ್ ಈಸಿ. 1 2 3 1 2 ಸೂಪರ್. ಸೊ 15 ಕೌಂಟ್ಸ್ ಮಾಡಿದೆ. 1 ಸೆಟ್ ಮಾಡಿದ್ದೀನಿ. ಅನದರ್ ಸೆಟ್ ಮಾಡೋಣ. 20 kg ನಂಬರ್ಸಲ್ಲಿ ವಿಲ್ ಸ್ಟಾರ್ಟ್. ಸೇಮ್ ಪೊಸಿಷನ್, ಸೇಮ್ ಆ್ಯಂಗಲ್. ಪ್ಲೀಸ್ ಡೋಂಟ್ ಚೇಂಜ್ ದ ಪೋಸ್ಚರ್ ಆ್ಯಂಡ್ ಪೊಸಿಷನ್ಸ್. ಸ್ವಲ್ಪ ವಾಲ್ಯೂಮ್ ತೊಗೋತಾ ಇದ್ದೀನಿ ನಾನು, ಬಿಕಾಸ್ ನಾನು ಮುಂಚೆ ಮಾಡಬೇಕಾದ್ರೆ ನಾನು 30 kg 10 kg ಇನ್ಕ್ರೀಸ್ ಮಾಡ್ತಾಯಿದ್ದೆ. 10 20 30 40 50 60.
ನಮ್ಮಲ್ಲಿ 60 kg ಡಂಬಲ್ಸ್ ಕೂಡ ಇದೆ. So we go 1 2 1 second ಹೋಲ್ಡ್ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4 10 ಓಕೆ. ದೆನ್ 10 ಈಸ್ ಇನಫ್. ಸೇಮ್ ವೇರಿಯೇಷನ್, ಸೇಮ್ ಸೆಟ್. ಎರಡನೇ ಸೆಟ್ಟು ಲೆಫ್ಟ್ ವಿಂಗ್ಸಿಗೆ ಮಾಡ್ತಾ ಇದ್ದೀನಿ ನಾನು. Again lock your elbows, chest up. 8 9 10. ಸೊ 2 ವೇರಿಯೇಷನ್ ಮುಗಿಸಿದ್ದೀನಿ. ಒಂದು 15 ಕೌಂಟ್ಸ್, ಒಂದು 10 ಕೌಂಟ್ಸ್. ಒಂದು ಹೈಪರ್ ಎಕ್ಸ್ಟೆನ್ಷನ್ ಮಾಡೋಣ, ಇನ್ನೊಂದು ಫ್ಲೋರ್ ಆಪೋಸಿಟ್ ಟು ವರ್ಡ್ಸ್ ಟು ದ ಫ್ಲೋರ್ ಮಲ್ಕೊಂಡು ಸ್ಪೈಡರ್ ಮ್ಯಾನ್ ಎಕ್ಸಸೈಸ್ ಮಾಡೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅ ಹೈಪರ್ ಎಕ್ಸ್ಟೆನ್ಷನ್. ಲೆಟ್ಸ್ ಗೋ. 4ನೇ ವೇರಿಯೇಷನ್ ಬಂದ್ಬಿಟ್ಟು ಹೈಪರ್ ಎಕ್ಸ್ಟೆನ್ಷನ್. ಇದು ಈ ಎಕ್ಸಸೈಸು ಯಾವ ಪಾರ್ಟಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ವಿಚ್ ಪಾರ್ಟಿಗೆ, ವಿಚ್ ಮಸಲ್ಗೆ. ಇದು ಕೂಡ ಬ್ಯಾಕ್ ಮಸಲ್ಗೆ ಸಂಬಂಧಪಟ್ಟಿದ್ದೆ. ಲೋವರ್ ಬ್ಯಾಕ್ ಅಂತ ಕರಿತೀವಿ. ಸ್ಪೈನಲ್ ಕಾರ್ಡ್ ಮೇಲ್ಗಡೆ ಇರುವಂಥ ಪ್ಲೇಸು ಲೋವರ್ ಬ್ಯಾಕ್ ಕೂಡ. ಸೊ ಈ ಮಸಲ್ಗೆ ಎಕ್ಸಸೈಸ್ ಮಾಡೋದು ಹೇಗೆ? ಸೊ ಹೈಪರ್ ಎಕ್ಸ್ಟೆನ್ಷನ್ನ ಕೆಲವರು ತುಂಬ ರಾಂಗಾಗಿ ಮಾಡ್ತಾರೆ, ತುಂಬ ರಾಂಗಾಗಿ ಮಾಡಿಸ್ತಾರೆ ಕೂಡ. ಅವ್ರವ್ರಿಗೆ ಇಂಪ್ಯಾಕ್ಟ್ ಆಗೋ ರೀತಿ ಮಾಡಿಸ್ತಾರೆ. ಸೊ ಅವ್ರವ್ರಿಗೆ ಇಂಪ್ಯಾಕ್ಟ್ ಆಗೋ ರೀತಿ ಟ್ರೈನ್ ಮಾಡ್ತಾರೆ. ಬಟ್ ರೈಟ್ ಪ್ರೋಟೋಕಾಲ್ ಏನು, ರೈಟ್ ಪೋಸ್ಚರ್ ಏನು, ರೈಟ್ ಫಾರ್ಮ್ ಏನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಜಸ್ಟ್ ಇದು ಹೈಪರ್ ಎಕ್ಸ್ಟೆನ್ಷನ್ ಮಿಷಿನ್ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲಿ ಹಿಂದೆಗಡೆ ಒಂದು ಸೀಟೆಡ್ ಇದೆ. ಸೊ ಹಿಂದೆಗಡೆ ಒಂದು ಲಾಕಿಂಗ್ ಸಿಸ್ಟಮ್ ಇದೆ. ಆ ಲಾಕ್ಗೆ ನಿಮ್ಮ ಆ್ಯಂಕಲ್ ಲಾಕ್ ಆಗಿರಬೇಕು ಕಂಪ್ಲೀಟಾಗಿ. ಸೊ ಆ ಲಾಕ್ ಆದಾಗ ನಿಮ್ಮದು ಅಪ್ಪರ್ ಬಾಡಿ ಲಾಕ್ ಆಗುತ್ತೆ, ಬೀಳಲ್ಲ. ಸೊ ಕೆಲವ್ರಿಗೆ ಭಯ ಆಗುತ್ತೆ ಈ ಎಕ್ಸಸೈಸ್ ಮಾಡಬೇಕಾದ್ರೆ, ಪರ್ಟಿಕ್ಯುಲರ್ ಆಗಿ ಹೈಪರ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಕೆಲವರು ತುಂಬ ಸ್ಕೇರ್ಡ್, ತುಂಬ ಭಯ ಬೀಳ್ತಾರೆ. ಏನಕ್ಕೆ ಬಿದ್ದೋಗ್ತೀವಿ, ಸಮನ್ ಶುಡ್ ಬಿ ದೇರ್. ಯಾರಾದರೂ ಮೆನ್ ಪವರ್ ಒಬ್ಬರು ಹಿಡ್ಕೋಬೇಕು ಮುಂದೆಗಡೆ, ಅಥವಾ ಗೈಡ್ ಮಾಡಬೇಕು. ಆಬ್ವಿಯಸ್ಲಿ ಗೈಡ್ ಮಾಡಬೇಕು, ಯಾರು ಹಿಡ್ಕೊಳಕ್ಕಾಗಲ್ಲ. ಈ ಎಕ್ಸಸೈಸ್ ನೀವೇ ಮಾಡೋದ್ರಿಂದ ಅದು ಇಂಪ್ಯಾಕ್ಟ್ ಆಗುತ್ತೆ. ಯಾರಾದರೂ ಕೈ ಹಿಡ್ಕೊಂಡು ಹಿಂಗೆ ಮಾಡಿಸೋದು ದಟ್ ಈಸ್ ಯೂಸ್ಲೆಸ್. ಸೊ ಫ್ಲೋರಿಗೆ ಟಚ್ ಮಾಡಿ ಜಸ್ಟ್ ಗೆಟ್ ಅಪ್. 1 2 ಟಚ್ ದ ಫ್ಲೋರ್, ವೇಕ್ ಅಪ್, ಟಚ್ ದ ಫ್ಲೋರ್, ವೇಕ್ ಅಪ್. ಸೊ ಫ್ಲೋರಿಗೆ ಕೈಯಿಂದ ಟಚ್ ಮಾಡ್ತೀರಾ. ಅಗೇನ್ ಗೆಟ್ ಅಪ್ ಆ್ಯಂಡ್ ಸ್ಕ್ವೀಸ್. ಈ ಎರಡೂ ಏನಿದೆ ವಿಂಗ್ಸು, ಈ ವಿಂಗ್ಸ್ನ ಪುಲ್ ಮಾಡಿ ಸ್ಕ್ವೀಸ್ ಮಾಡ್ತೀರಾ. 1 2 ಸ್ಕ್ವೀಸ್, ಅಗೇನ್ ಡೌನ್. ಈ ಥರ 15 ಕೌಂಟ್ಸ್ ಮಾಡಬೇಕಾಗತ್ತೆ. 15 ಸಿಂಪಲ್. ಸೊ ಬೇಸಿಕಲಿ ಅಂದರೆ ಹೈಪರ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಓನ್ ಹ್ಯಾಂಡ್ಸಲ್ಲೂ, ಓನ್ ಬಾಡಿ ವೆಯ್ಟಲ್ಲೂ ಮಾಡ್ಬೋದು. ಅಥವಾ 5 kg ಡಂಬಲ್ಸು, ಅಥವಾ 7.5 ಅಥವಾ 10 ಅಥವಾ 12.5 ಅಥವಾ 15 kg ಡಂಬಲ್ಸ್, ಪ್ಲೇಟ್ಸ್, ಎನಿಥಿಂಗ್ ಯು ಕ್ಯಾನ್ ಕ್ಯಾರಿ. ನಿಮಗೆ ಕೆಪಬಿಲಿಟಿ ಇದ್ದರೆ ಮಾತ್ರ. ಬಟ್ ಟಚ್ ಮಾಡಬೇಕು ಫ್ಲೋರ್ನ, ಫುಲ್ ಕಂಪ್ಲೀಟ್ 90 ಡಿಗ್ರಿ ಎದ್ದು ನಿಂತ್ಕೋಬೇಕು. ಈ ಥರ ಕೆಪಬಿಲಿಟಿ ಇದ್ದರೆ ಮಾತ್ರ ವೆಯ್ಟ್ಸ್ ತೊಗೊಳ್ಳಿ. ಇಲ್ಲಾಂದರೆ ಓನ್ ಬಾಡಿ ವೆಯ್ಟಲ್ಲಿ ಮಾಡಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಪಾರ್ಟಿಗೆ. ಸೊ ಲೆಟ್ಸ್ ಗೋ ಫಾರ್ ಅನದರ್ 3 more ಸೆಟ್ಸ್, ಕೈಂಡ್ ಆಫ್ 12 reps. ಓಕೆ, ಐ ಥಿಂಕ್ ಅಲ್ಲಿ ನಾನು 20 kg ಪ್ಲೇಟ್ಸ್ ಎತ್ಕೊಳ್ಳೋ ಟ್ರೈ ಮಾಡ್ತೀನಿ, ಬಿಕಾಸ್ ನಾನು ತುಂಬ ಮಾಡಿದ್ದೀನಿ ಎಕ್ಸಸೈಸು. ಸೊ ಲೆಟ್ಸ್ ಗೋ. ಸೊ 3 ಸೆಟ್ಸ್ ಮುಗಿಸಿದ್ದೀವಿ ನಾವು ಆಲ್ರೆಡಿ. ಆ್ಯಂಡ್ ಐ ಥಿಂಕ್ 3 ಸೆಟ್ ಸಾಕು ಅನಿಸ್ತಾ ಇದೆ. ವಿಲ್ ಗೋ ಫಾರ್ ಅ ಲಾಸ್ಟ್ ಸೆಟ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೂಪರ್ ಮ್ಯಾನ್ ಎಲ್ಲರೂ ಕೇಳಿರ್ತೀರ. ಸೊ ಇದು ಕೂಡ ಲೋವರ್ ಬ್ಯಾಕ್ ಸಂಬಂಧಪಟ್ಟಿದ್ದ ಎಕ್ಸಸೈಸು. ಸೊ ಸೂಪರ್ ಮ್ಯಾನ್ ಎಕ್ಸಸೈಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಫ್ಲೋರ್. ಒಂದು ಫ್ಲೋರ್ ಮ್ಯಾಟ್ ಹಾಕ್ಕೊಂಡು ಲೈ ಆನ್ ದ ಫ್ಲೋರ್. ವಿಲ್ ಲೈ ಆನ್ ದ ಫ್ಲೋರ್. ಲೆಟ್ಸ್ ಗೋ. ಸೊ ಗೈಸ್, ನಾವು ಆಲ್ರೆಡಿ ಬ್ಯಾಕ್ ಮಸಲ್ನ ತುಂಬ ವೇರಿಯೇಷನ್ ಮುಗಿಸಿದ್ದೀವಿ. ಒಂದು ಪುಲ್ ಅಪ್ಸ್, ಒಂದು ಲ್ಯಾಟ್ ಪುಲ್ ಡೌನ್, ಒಂದು ಹೈಪರ್ ಎಕ್ಸ್ಟೆನ್ಷನ್, ಒಂದು ಡಂಬಲ್ ರೋ. 4 ಡಿಫ್ರೆಂಟ್ ವೇರಿಯೇಷನ್ನ ಮುಗಿಸಿ ಲಾಸ್ಟ್ ಬಟ್ ನಾಟ್ ಲೀಸ್ಟಿಗೆ ಬಂದಿದ್ದೀವಿ. ದಟ್ ಈಸ್ ವಾಟ್ ಹೈಪರ್ ಎಕ್ಸ್ಟೆನ್ಷನ್. ಸೊ ಹೈಪರ್ ಎಕ್ಸ್ಟೆನ್ಷನ್ಸ್ ಹೆಂಗೆ, ಹೈಪರ್ ಎಕ್ಸ್ಟೆನ್ಷನ್ ಮುಗಿಸಿದ್ದೀವಿ ಆಲ್ರೆಡಿ ನಾವು. 5ನೇ ವೇರಿಯೇಷನ್ ಬಂದ್ಬಿಟ್ಟು ಸ್ಪೈಡರ್ ಹೋಲ್ಡ್ ಅಂತ ಹೇಳ್ತೀವಿ, ಸ್ಪೈಡರ್ ಮ್ಯಾನ್ ಎಕ್ಸಸೈಸ್ ಅಂತ ಹೇಳ್ಬೋದು. ಇದನ್ನು ಕಂಪ್ಲೀಟಾಗಿ ನಮ್ಮದು ಲೋವರ್ ಬ್ಯಾಕಿಗೆ, ಸ್ಪೈನಲ್ ಕಾರ್ಡಲ್ಲಿ ಹೋಲ್ಡ್ ಮಾಡೋವಂಥ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸಸೈಸ್. ಇದರಿಂದ ತುಂಬ ಫ್ಯಾಟ್ ಬರ್ನ್ ಆಗುತ್ತೆ, ಜೊತೆಗೆ ಲೋವರ್ ಬ್ಯಾಕ್ ತುಂಬ ಸ್ಟೆಬಿಲಿಟಿ, ಜೊತೆಗೆ ತುಂಬ ಸ್ಟ್ರೆಂಥನಿಂಗ್ ಆಗುತ್ತೆ ಈ ಪರ್ಟಿಕ್ಯುಲರ್ ಮಸಲ್ಗೆ, ಪರ್ಟಿಕ್ಯುಲರ್ ಪಾರ್ಟಿಗೆ. ಸೊ ಲೆಟ್ಸ್ ಶೋ ಮೀ ವಿತ್ ಅ ರೈಟ್ ಕಲ್ಚರ್, ರೈಟ್ ಪೋಸ್ಚರ್ ಹೇಗೆ ಮಾಡಬೇಕು ರೈಟ್ ಪೊಸಿಷನಲ್ಲಿ ಅಂತ ಹೇಳ್ಬೋದು. ಸೊ ಇದನ್ನು ಒಂದು 10 to 15 seconds, ಮ್ಯಾಕ್ಸ್ ಟು 10 seconds ಇಟ್ಕೊಳ್ಳೋದು ತುಂಬ ಕಷ್ಟ ಕೆಲವರಿಗೆ. ಸೊ ಕೋರು ಸೊಂಟದಲ್ಲಿ ಮಾತ್ರ ನಿಮ್ಮ ಬಾಡಿ ಕಲ್ಚರ್ ಸ್ಟ್ಯಾಂಡ್ ಆಗಿರಬೇಕು. ಎರಡು ಅಪ್ಪರ್ ಪಾರ್ಟು ಲೋವರ್ ಪಾರ್ಟು ಎರಡು ಸ್ಟೆಬಿಲಿಟಿಯಿಂದ 1 ರೈಸಲ್ಲಿ 1 ಆ್ಯಂಗಲ್ ಡಿಗ್ರಿನಲ್ಲಿ ಸ್ಟ್ಯಾಗ್ನೆಂಟ್ ಆಗಿ ಸ್ಟ್ಯಾಚ್ಯೂ ಆಗಬೇಕು.
Let me show you for few seconds. Let's go. 5, 4, 3. ಸ್ವಲ್ಪ ಟಫ್ ನೋಡೋಕ್ಕೆ ಈಸಿ ಅನ್ಸುತ್ತೆ and let's do it, man. 5, 4, 3, 2, 1, go. 1, 2, 3, 4, 5, 6, 7, 8, 9, 10, 1, 2. So again in 5 seconds rest ತಗೋಣ. 5, 4, 3, 2, 1. A little bit slower, bro. Oh, okay. Clap for me, Chetan. Obviously, ನಾನು clap ಮಾಡ್ಕೋಬೇಕು. Okay, one more set, 40 seconds, because ನಮ್ಮ ರಿಪೋರ್ಟರ್ ತುಂಬ ಕೆರಳಿಸ್ತಾ ಇದ್ದಾರೆ ನಮ್ಮನ್ನ. ಬಟ್ ಈಸ್ ಮೋಟಿವೇಟಿಂಗ್ ದಾಮ್ ಬ್ಯಾಡ್ ಆಸ್ ಮ್ಯಾನ್. ಮಜಾ ಇರುತ್ತೆ ಆ ಥರ ಒಬ್ಬರು ಯೂನಿಕ್ ಟ್ರಿಗರ್ ಮಾಡಿದ್ರೆ ಇನ್ನೂ ಒಂದು 10 ಕೌಂಟ್ಸು 10 ಸೆಕೆಂಡ್ಸ್ ದಟ್ ಮ್ಯಾಟರ್ಸ್. ಅದು ಕೂಡ ಇಂಪಾರ್ಟೆಂಟ್. ನಿಮ್ಮ ಗ್ರೂಪಲ್ಲಿ ಕ್ರೇಜಿ ಪರ್ಸನ್ ಇದ್ರ ಜೊತೆಲಿ ಇಟ್ಕೊಳ್ಳಿ, ಬಿಕಾಸ್ ಯು ವಿಲ್ ಅಚೀವ್ ಮೋರ್. ಯು ಹ್ಯಾಸ್ ಟು ಏನಂದರೆ ಯಾರಾದರೂ ಒಬ್ಬರು ನಿಮ್ಮನ್ನ ಡಿಗ್ರೇಡ್ ಮಾಡಿದ್ರೆ ಯು ವಿಲ್ ಅಚೀವ್. ಸುಮ್ಮನೆ ನಿಮ್ಮ ಸೂಪರ್ ಅಂದ್ಬಿಟ್ಟು ಕ್ಲಾಪ್ ಮಾಡಿದ್ರೆ ನೀವು ವಿಲ್ ಬಿ ಕ್ವಿಟ್, ಅಲ್ಲಿಗೆ ಮಾಡಿ ಹೋಗ್ಬಿಡ್ತೀರಾ ಶೋ ಆಫ್ ತೋರಿಸ್ಕೊಂಡು. ಈಗೋ ಪ್ರಾಬ್ಲಮ್. ಡಿಗ್ರೇಡ್ ಯಾರು ಮಾಡ್ತಾನೆ ಈಸ್ ದ ರೈಟ್ ಪರ್ಸನ್. ಲೆಟ್ಸ್ ಗೋ. 40 seconds. 5, 4, 3, 2, 1, go. 1, 2, 3, 4, 5, 6, 7, 8, 9, 10, 11, 12, 13, 14, 15, 26, 27, 28, 29, 40. Yup. So done with 40 seconds, done with 5 different variation of back muscle killing exercise. Awesome session anta helbodu with my colleagues. Maja iತ್ತು actually. So thanks for the session, and it's obviously Thursday. Guruvara back ಮುಗಿಸಿದೀವಿ. Stay tuned for the next episode, and none other than arms. We'll do arms, bro. Arms. Let's kill it. Friday is awesome arms. So thank you. Good day. See you. Stay tuned for the tomorrow session. It's Friday. We'll kill the arms. Good day. Thank you.